ಹರೇ ಕೃಷ್ಣ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡೀಸ್ ಕ್ಲಿಪ್ ಚಾನಲ್. ಇವತ್ತಿನ ವಿಡಿಯೋಲಿ ಬೋಟ್ ನೆಕ್ನ ಈಸಿಯಾಗಿ ನಾವು ಹೇಗೆ ಕಟಿಂಗ್ ಮಾಡ್ಕೊಳ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಇದೊಂದು ವಿಡಿಯೋ ನೋಡಿದ್ರೆ ಸಾಕು, ಈಸಿಯಾಗಿ ನಿಮಗೆ ಆಗಿರ್ಬೋದು ಅಥವಾ ಕಸ್ಟಮರ್ಸಿಗೆ ಆಗಿರ್ಬೋದು ಸ್ಟಿಚಿಂಗ್ ಮಾಡಿ ಕೊಡ್ಬೋದು. ನೋಡಿ, ಇಲ್ಲಿ ನಾನು ತುಂಬ ಕರೆಕ್ಟಾಗಿ ನೀಟ್ ಫಿನಿಶಿಂಗ್ ಇರುವಂತಹ ಬ್ಲೌಸ್ನೇ ಕೊಡಿ ಅಂತ ಹೇಳಿ ನಾವು ಕೇಳಬೇಕಾಗತ್ತೆ. ಈ ರೀತಿ ಮಾಡೋದಾದರೆ, ಇಲ್ಲ ನಮಗೆ ಮೈ ಅಳತೆನೇ ತೊಗೊಂಡು ಸ್ಟಿಚ್ ಮಾಡಬೇಕು ಅಂತಂದರೆ ನಾವು ಬೇರೆ ರೀತಿಯೇ ಸ್ಟಿಚ್ ಮಾಡಬೇಕಾಗತ್ತೆ. ಕಟಿಂಗು ಕೂಡ ಬೇರೆ ರೀತಿಯೇ ಇರುತ್ತೆ. ಹಾಗೆಯೇ ಇಲ್ಲಿ ಅದು ಹೇಗಿದೆಯೋ ಬ್ಲೌಸು ಅದೇ ರೀತಿ ನನಗೆ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದರು. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಡಬಲ್ ಫೋಲ್ಡಿಂಗ್ನ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಅದು ಲೈನ್ ನೀಟಾಗಿ ಬರಲಿ ಅಂತ ಅಷ್ಟೇ, ಅದು ಕಟಿಂಗಲ್ಲಿ ಹೋಗಿಬಿಡತ್ತೆ. ಈಗ ಇಲ್ಲಿ ನಾವು ಅಳತೆ ಬ್ಲೌಸನ್ನು ನೀಟಾಗಿ ತೊಗೊಂಡು ಅದನ್ನು ಹುಕ್ಕೆಲ್ಲ ಹಾಕಿಬಿಟ್ಟು ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಇದು ತುಂಬ ಈಸಿ ಮೆಥಡ್. ಇದು ಮಾರ್ಕಿಂಗ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ತುಂಬ ಈಸಿ ಅನಿಸುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ. ಒಂದು ಸರಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನೋಡಿ, ತುಂಬ ಪರ್ಫೆಕ್ಟ್ ಫಿನಿಶಿಂಗ್ ಬಂದಿರುತ್ತೆ. ಈಗ ನೋಡಿ, ಬ್ಲೌಸ್ ಹೇಗಿದೆಯೋ ಅದೇ ರೀತಿ ಸ್ಟಿಚ್ ಮಾಡೋದ್ರಿಂದ ನಾನು ಎಲ್ಲೆಲ್ಲಿ ಬೇಕು ಅಂತೇಳಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಆಮೇಲೆ ಟೇಪ್ ಹಿಡಿದು ಕೂಡ ತೋರಿಸ್ತೀನಿ ಎಷ್ಟಿರಬೇಕು ಎಷ್ಟು ಇರುತ್ತೆ ಅಂತ ಹೇಳಿ. ನೋಡಿ, ಈ ರೀತಿ ಎಲ್ಲ ಕಡೆನೂ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕಂಕುಳಲ್ಲೂ ಅಷ್ಟೇ ಅದನ್ನು ನೀಟಾಗಿ ಬಟ್ಟೆ ಸ್ಪ್ರೆಡ್ ಮಾಡಿಬಿಟ್ಟು ನಾವು ಟಿಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ. ಒಂದು ಸಾರಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನೋಡಿದ್ಮೇಲೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಬೇಕಿದ್ದರೆ ಟ್ರೈ ಮಾಡಿ. ಯಾವುದೇ ರೀತಿಯ ಬ್ಲೌಸ್ ಆಗಿರ್ಬೋದು, ಅಳತೆ ಬ್ಲೌಸ್ ಒಂದು ಕರೆಕ್ಟಾಗಿರೋದು ಕೊಟ್ಬಿಟ್ರೆ ಅವರು ಅದೇ ರೀತಿ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನಾವು ಕಲಿತೇ ಇಲ್ಲ ಅನ್ನೋರು ಕೂಡ ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ಮನೇಲಿ ಮಷಿನ್ ಒಂದಿದ್ದರೆ ಆಯಿತು, ಆರಾಮಾಗಿ ಬಟ್ಟೆನ ನಾವು ಹೊಲಿಬೋದು. ನೋಡಿ, ಈ ರೀತಿ ಇನ್ನೊಂದು ಸರಿ ನೋಡ್ಕೊಳ್ತಾ ಇದ್ದೀನಿ. ಮತ್ತು ಫ್ರಂಟ್ ಶೇಪ್ ಕೂಡ ನಾನು ಅದೇ ರೀತಿ ಕೊಟ್ಕೊಳ್ತಾ ಇದ್ದೀನಿ. ಕಸ್ಟಮರ್ ಹೇಳಿದರು ನನಗೆ ಇದು ಹೇಗಿದೆಯೋ ಹಾಗೇ ಬೇಕು ಅಂತ. ಹಾಗಾಗಿ ಕರೆಕ್ಟು ಮೆಷರ್ಮೆಂಟನ್ನು ನಾನು ತೊಗೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸು, ತುಂಬ ಚೆನ್ನಾಗಿ ಬಂದಿತ್ತು. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಅವ್ರ ಮನೆಗೆ ಹೋಗಿ ಫೋನ್ ಮಾಡಿ ಕೂಡ ಹೇಳಿದರು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿ. ಆ ರೀತಿ ಫಿನಿಶಿಂಗ್ ಇರುತ್ತೆ ಇದು. ನೋಡಿ, ಜಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ಎಷ್ಟಿದೆ ಶೇಪು ಅದನ್ನು ಕಟ್ ಮಾಡ್ಕೊಳ್ಳಿಕ್ಕೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸಿಕ್ಕಾಗತ್ತೆ. ನೋಡಿ, ಈ ರೀತಿ ಶೇಪ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಆರ್ಮ್ ರೌಂಡ್ಗೆ ಅಂದರೆ ಕಂಕುಳ ಹತ್ರ ನಾವು ಮಾರ್ಕ್ ಮಾಡಲಿಕ್ಕೆ 1.5 ಇಂಚಷ್ಟು ತೊಗೊಂಡು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮುಂಭಾಗಕ್ಕೆ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಅಷ್ಟೇ, ಜಸ್ಟ್ ಇದಕ್ಕೆ. ಇಲ್ಲಿ ನೋಡಿ, ಇದು 4 ಇಂಚಷ್ಟು ಇಟ್ಕೊಂಡಿದ್ದೀನಿ. ಕೆಳಗಡೆ 7 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಳತೆ ಬ್ಲೌಸು ಸ್ವಲ್ಪ ರಿಂಕಲ್ಸ್ ಕೂರೋ ಥರ ಇತ್ತು. ಹಾಗಾಗಿ ಅಲ್ಲೊಂದು ಸ್ವಲ್ಪ ನಾನು ಲೆಂತ್ ಜಾಸ್ತಿ ತೊಗೊಂಡಿದ್ದೀನಿ. ಅವ್ರದ್ದು 6.5 ಮಾತ್ರ ಇತ್ತು ಅಳತೆ ಬ್ಲೌಸಲ್ಲಿ. ನಾನಿಲ್ಲಿ 7 ತೊಗೊಂಡಿದ್ದೀನಿ. ನೋಡಿ, ಹೀಗೆ ತಕ್ಷಣವೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಇದೆ. ಮಾಮೂಲಿ ಟಕ್ ಬ್ಲೌಸಿಗಿಂತ ಇದು ತುಂಬ ಈಸಿ ಅನಿಸುತ್ತೆ. ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡೂ ಕೂಡ ಬೇಗನೆ ಆಗೋಗ್ಬಿಡುತ್ತೆ. ನೋಡಿ, ಈ ರೀತಿ ನಾವು ಎಲ್ಲೆಲ್ಲಿ ಶೇಪ್ ಕೊಟ್ಟಿದ್ದೀವೋ ಅದು ಆ ರೀತಿಯೇ ನಾವಿಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಯಾವುದೇ ಕ್ಯಾನ್ವಸ್ನೂ ಕೂಡ ಬಳಸಿಲ್ಲ, ಹಾಗೆಯೇ ತೋರಿಸ್ತಾ ಇದ್ದೀನಿ. ಬಿಗಿನರ್ಸಿಗೆ ತುಂಬ ಈಸಿ ಆಗಲಿ ಅಂತ ಹೇಳಿ. ತುಂಬ ಚೆನ್ನಾಗೇ ಬರುತ್ತೆ, ತೊಂದರೆ ಏನಿಲ್ಲ. ಕ್ಯಾನ್ವಸ್ಸೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಾವು ಫಿನಿಶಿಂಗ್ ನೀಟಾಗಿ ಕೊಟ್ಟರೆ ಹಾಗೆಯೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಫ್ರಂಟ್ ಸೈಡ್ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರಂಟ್ ಸೈಡಲ್ಲೂ ಕೂಡ ಸೇಮ್ ಡೀಪ್ ಇದೆ, ಅಷ್ಟೇ. ಈ ಬ್ಯಾಕ್ ಸೈಡ್ ಎಷ್ಟಿದೆಯೋ ಅಷ್ಟೇ ಡೀಪ್ ಇದೆ ಅದರಲ್ಲಿ. ಹಾಗಾಗಿ ಡೈರೆಕ್ಟ್ ಅಷ್ಟನ್ನೇ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ತೋರಿಸ್ತೀನಿ ನಿಮಗೆ, ಬ್ಲೌಸ್ ಪೀಸ್ ಬೇಕಿದ್ದರೆ ಹಿಡಿದು ತೋರಿಸ್ತೀನಿ. ಈಗ ಫ್ರಂಟಲ್ಲಿ ನಾನು ಸ್ವಲ್ಪ
1 ಇಂಚಷ್ಟು ಮಾತ್ರ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಸೈಡಲ್ಲಿ 1.5 ಇಂಚಷ್ಟು ತೊಗೊಂಡಿದ್ದೀನಿ ನೋಡಿ. ಹೀಗೆ ಅದನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಬ್ಲೌಸ್ ಆಗಿರಲಿ ಮುಂಭಾಗದಲ್ಲಿ ನಾವು ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾಗತ್ತೆ. ನಿಮಗೇನಾದರೂ ಬೇರೆ ಯಾವ ರೀತಿ ಬ್ಲೌಸ್ಗಳು ಬೇಕು ಅಂತ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಾನು ಕಟಿಂಗ್ ಮಾಡಿ ಮತ್ತು ಸ್ಟಿಚಿಂಗ್ ವಿಡಿಯೋನ ನಾನು ತೋರಿಸ್ತೀನಿ ನೋಡಿ. ಜಸ್ಟ್ ಅದು ಹೇಗಿದೆಯೋ ಹಾಗೇ ಇದೆ, ಅದಕ್ಕೋಸ್ಕರ ಅದೇ ನಾನು ಅಳತೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ಗೆ ಶೇಪ್ ಕೊಟ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ 1/4 ಇಂಚು ಒಳಗಡೆ ತೊಗೊಳ್ಬೇಕಾಗತ್ತೆ ಅಷ್ಟೇ. ತುಂಬ ಈಸಿ ಇದೆ. ಒಂದು ಅರ್ಧದಿಂದ 3/4 ಗಂಟೆ ಒಳಗಡೆ ನಾವು ಸ್ಟಿಚಿಂಗ್ನ ಮಾಡಿ ಮುಗಿಸ್ಬಿಡ್ಬೋದು, ಕಟ್ ಮಾಡಿ ರೆಡಿ ಇಟ್ಟಿದ್ರೆ. ನೋಡಿ ಈ ರೀತಿ. ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದನ್ನು ಕೂಡ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಕೆಲವೊಂದೊಂದು ಅಳತೆ ಬ್ಲೌಸ್ ತೊಗೊಂಡ್ರೂ ಹೇಗಪ್ಪ ಇಡೋದು ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ಕರೆಕ್ಟಾಗಿ ಹೇಗೆ ನಾವು ಸೆಟ್ ಮಾಡ್ಕೊಳ್ಬೇಕು, ಟಕ್ಸ್ ಎಲ್ಲ ಯಾವ ರೀತಿ ನಾವು ಮೆಜರ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಡೀಟೇಲಾಗಿ ತಿಳಿಸಿದ್ದೀನಿ ನೋಡಿ. ಈ ರೀತಿ ಸ್ಟಿಚ್ಚೆಲ್ಲ ಆದಮೇಲೆ ನಮಗೆ ಜಸ್ಟ್ 3 ಇಂಚಸ್ ಮಾತ್ರ ತೋರಿಸುತ್ತೆ. ಆದರೆ ನಾವು ಯಾವಾಗ ಎಷ್ಟು ಮಾರ್ಕ್ ಮಾಡ್ಕೊಳ್ಬೇಕು ಅನ್ನೋವಂಥದ್ದನ್ನು ನನಗೆ ತಿಳಿಸ್ಕೊಡ್ತೀನಿ ನೋಡಿ. ಈಗ ಜಸ್ಟ್ 3 ಇಂಚ್ ಮಾತ್ರ ತೋರಿಸ್ತಾ ಇದೆ. 3 ಇಂಚು ಅಂತಂದರೆ 1.5 ಇಂಚಷ್ಟು ನಾವು ಶೇಪ್ ಕೊಟ್ಕೊಳ್ಳೋದಕ್ಕೆ ತೊಗೊಂಡ್ರೂ ಕೂಡ 4.5 ಇಂಚಷ್ಟು ನಾವು ಗುರ್ತು ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಈಗ 4.5 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 3 ಇಂಚಸ್ಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮತ್ತೆ 1.5 ಇಂಚಷ್ಟು ನಾನು ಮಾರ್ಕ್ ಮಾಡ್ಕೊಳ್ತೀನಿ. ತುಂಬ ನೀಟಾಗಿ ಶೇಪ್ ಬೇಕು ಅಂತಂದರೆ ಈ ರೀತಿ ನಾವು ಫಾಲೋ ಮಾಡಬೇಕು ನೋಡಿ. ಉದ್ದ 5 ಇಂಚು ತೊಗೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಆ ಕಡೆ 1.5 ಮತ್ತು ಈ ಕಡೆ 1.5, ಅಲ್ಲಿಗೆ ಟೋಟಲ್ 3 ಇಂಚಷ್ಟು ನಾವಿಲ್ಲಿ ಶೇಪ್ ಕೊಟ್ಕೊಳ್ಬೇಕಾಗತ್ತೆ. ಈಗ ನಾನು ತೋರಿಸಿದ್ನಲ್ವ ಆ ಲೆವೆಲ್ಗೆ, ಅಂದರೆ ಮೇಲ್ಗಡೆ ಈಗ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಅಲ್ಲಿಗೆ ನಾವು ಶೇಪ್ ಕೊಟ್ಕೊಳ್ಬೇಕಾಗತ್ತೆ. ಜಸ್ಟ್ ವಿಡಿಯೋ ನೋಡಿ, ತುಂಬ ನೀಟಾಗಿ ಅರ್ಥ ಆಗುತ್ತೆ. ಈ ರೀತಿ ಶೇಪ್ ಕೊಡ್ತಾ ಇದ್ದೀನಿ ನಾನು ಕರ್ವ್ ಸ್ಕೇಲ್ ತಗೊಂಡು. ಸ್ವಲ್ಪ 1/4 ಇಂಚಷ್ಟು ಬಿಟ್ಬಿಟ್ಟು ನಾನಿಲ್ಲಿ ಶೇಪ್ ತೊಗೊಳ್ತಾ ಇದ್ದೀನಿ. ಅದು ಕಟ್ ಮಾಡಬೇಕು, ಕಟ್ಟಿಂಗಲ್ಲಿ ಹೋಗುತ್ತೆ ಅದು. ಮತ್ತು ಇದನ್ನು ಅಷ್ಟೇ ನೀಟಾಗಿ ಶೇಪ್ ಕೊಡ್ತಾ ಇದ್ದೀನಿ. ವಿಡಿಯೋ ಲೆಂತಿ ಅನಿಸುತ್ತೆ, ಆದರೆ ತುಂಬ ಇನ್ಫಾರ್ಮೇಷನ್ ಇದೆ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ರೆ ನೀವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗೇ ಆಗಿರ್ಬೋದು, ಸ್ಟಿಚಿಂಗೇ ಆಗಿರ್ಬೋದು ಕಲಿಯೋಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಬಟ್ಟೆ ಮೇಲೆ ಒತ್ತಿ ಹಿಡ್ಕೊಂಡೆ ಕಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಕೆಳಗಡೆದು ಒಂದು ಮೆಜರ್ಮೆಂಟ್ ಆಗಿಬಿಡುತ್ತೆ, ಮೇಲ್ಗಡೆದು ಒಂದಾಗುತ್ತೆ. ಅದಕ್ಕೆ ನೋಡಿಕೊಂಡೇ ಹುಷಾರಾಗಿ ಮಾಡಬೇಕು. ಈ ರೀತಿ ಸೇರಿಸಿದ್ರೆ ಸರಿ ಹೋಗುತ್ತೆ. ಈಗ ನಾನು ಸ್ಲೀವ್ಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ಸ್ಲೀವ್ಸಲ್ಲೂ ಅಷ್ಟೇ ಸ್ವಲ್ಪ ರಿಂಕಲ್ಸ್ ಬರ್ತಾ ಇತ್ತು. ಇದು ಹಳೆ ಬ್ಲೌಸಲ್ಲಿ ಕೊಟ್ಟಿದ್ದಾರಲ್ವ, ಅದು ಅಳತೆ ಬ್ಲೌಸಲ್ಲಿ ರಿಂಕಲ್ಸ್ ಬರ್ತಾ ಇತ್ತು. ಅದಕ್ಕೆ ನಾನು ಬೇರೆ ಥರನೇ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ ನಾನು ನೋಡಿ. ಈ ರೀತಿ ನಾವು ತೊಗೊಳ್ಬೇಕು. ಕೆಳಗಡೆ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಬಟ್ಟೆ ತೆಗಿಬೇಕಿತ್ತು, ಆದರೆ ಬಟ್ಟೆ ಸ್ವಲ್ಪ ಸಾಲ್ಟೇಜ್ ಇದೆ, ಹಾಗಾಗಿ ಡೈರೆಕ್ಟ್ ಹಾಗೇ ಇಟ್ಕೊಂಡಿದ್ದೀನಿ. ಮತ್ತು ಬೇರೆ ಬಟ್ಟೆ ಬೇಕಾದರೆ ನಾನು
ಬೇರೆ ಸೇರಿಸ್ಕೊತೀನಿ. ಆದರೆ ಕಟಿಂಗ್ ಮಾತ್ರ ಇದೇ ಥರ ಇರುತ್ತೆ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ನಾವು ಇಟ್ಕೊಳ್ಬೋದು. ನೋಡಿ ಈಗ ಜಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಶೇಪು ಕೂಡ ಕೊಟ್ಕೊಳ್ತಾ ಇದ್ದೀನಿ. ಆದರೆ ಇವಾಗ ತೋರಿಸ್ತೀನಿ ನೋಡಿ, 3 ಇಂಚಿಗೆ ಮಾತ್ರ ಅವ್ರು ಶೇಪ್ ತೊಗೊಂಡಿದ್ದಾರೆ. ಈ ರೀತಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಮೊಣಕೈಯಿಂದ ಒಳಭಾಗದಲ್ಲಿ ಸ್ವಲ್ಪ ತೋಳು ಉದ್ದ ಅನಿಸುತ್ತೆ. ಹಾಗೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರಲ್ಲ. ಹಾಗಾಗಿ 3.5 ಇಂಚಷ್ಟಾದರೂ ನಾವು ಇಲ್ಲಿ ಶೇಪ್ ಕೊಟ್ಕೊಳ್ಬೇಕು. ಆಗ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈಗ ಒಂದು ಅರ್ಧ ಇಂಚಷ್ಟು ಕೆಳಗೆ ನಾನು ಡೌನ್ ತೊಗೊಂಡು ನಾನು ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ಅಳತೆ ಬ್ಲೌಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಗಾಗಿ ನೀವೇನಾದರೂ ಮಾಡುವಾಗ ಅಳತೆ ಬ್ಲೌಸ್ ಕರೆಕ್ಟ್ ಇತ್ತು ಅಂದರೆ ಈ ರೀತಿ ಚೇಂಜಸ್ ಏನು ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ. ಈಗ ನಾನು ಈ ರೀತಿ ಚೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿ ಕೆಳಗಡೆನೂ ಕೂಡ ಸ್ವಲ್ಪ ಸಾಲ್ಟೇಜ್ ಇದೆ ಬಟ್ಟೆ. ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡೋಣ ಅಂತ ಮೇಲ್ಗಡೆ ತೊಗೊಂಡೆ, ಆದರೆ ಬಟ್ಟೆ ಸಾಕಾಗಲ್ಲ ಅಂತ ಮೊದಲು ಹೇಗಿತ್ತು ಹಾಗೆಯೇ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದೇನಪ್ಪ 2 ಥರ ಮಾಡಿದ್ದಾರೆ ಅಂತ ಅಂದ್ಕೋಬೇಡಿ. ಮತ್ತು ನಾನು ಹಳೆ ಕಟ್ಟಿಂಗಿಗೆ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಬಟ್ಟೆನ ಹಚ್ಕೊಳ್ಬೇಕಾಗತ್ತೆ ನಾನು. ಅದಕ್ಕೆ ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ಲೀವ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ. ಸ್ವಲ್ಪ ನಾಚು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ನಾವೀಗ ಹೇಗೆ ಕಟ್ ಮಾಡಿದ್ದೀವೋ ಅದಷ್ಟು ಲೈನಿಂಗ್ ಕ್ಲಾತನ್ನು ತಗೊಂಡು ಮೈನ್ ಕ್ಲಾತ್ಗೆ ನಾವಿಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡಬೇಕಾಗತ್ತೆ. ಈಗೇನಪ್ಪ ಅಂತಂದರೆ ಸೀರೆಯಲ್ಲೂ ಕೂಡ ತುಂಬ ಕಡಿಮೆ ಬಟ್ಟೆ ಬರುತ್ತೆ. ಸ್ವಲ್ಪ ದಪ್ಪ ಇರೋರಿಗೆಲ್ಲ ತುಂಬ ಸಮಸ್ಯೆ ಆಗ್ತಾಯಿದೆ ಈ ರೀತಿ ಬಂದರೆ. ಆದರೆ ಇಷ್ಟರಲ್ಲೇ ನಾನು ಹೇಗೆ ಅಡ್ಜಸ್ಟ್ ಮಾಡಬೇಕು ಕ್ಲಾತನ್ನು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿ ಫಸ್ಟು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತಿದ್ದೀನಿ. ಯಾಕಪ್ಪ ಅಂತಂದರೆ ಬಾರ್ಡರ್ ಎಲ್ಲ ಸೈಡಿಗಿರುತ್ತೆ ಅಲ್ವಾ. ಫಸ್ಟು ಸ್ಲೀವ್ಸ್ ತೆಗೆದುಬಿಟ್ರೆ ಉಳಿದಿರೋ ಬಟ್ಟೆಯಲ್ಲಿ ನಾವು ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೋಡಿ ಈಗ ಸ್ಟ್ರೈಟಾಗಿ ಮಾಡ್ಕೊಂಡಿದ್ದೀನಲ್ವ, ಅಲ್ಲಿ ಸ್ವಲ್ಪ ಮಿಕ್ಕತ್ತೆ. ಅದನ್ನು ನಾನು ಸ್ಲೀವ್ಸಿಗೆ ಅಟ್ಯಾಚ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಸ್ಟಿಚ್ ಮಾಡುವಾಗ. ನೋಡಿ ಇಷ್ಟೇ ಎಷ್ಟು ಉಳಿದಿದೆ. ಇದರಲ್ಲಿ ನಾನು ಫ್ರಂಟು ಮತ್ತು ಬ್ಯಾಕ್ ಸೈಡ್ ಎರಡಕ್ಕೂ ಮ್ಯಾನೇಜ್ ಮಾಡಬೇಕಾಗತ್ತೆ. ಆದರೂ ಆಗುತ್ತೆ ನೋಡಿ, ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಹೊಸದಾಗಿ ಕಲಿತಾ ಇರೋರಿಗೆ ಇದು ತುಂಬಾ ಸಮಸ್ಯೆ ಅನಿಸುತ್ತೆ. ಆದರೆ ಈ ರೀತಿ ನಾವು ಮ್ಯಾನೇಜ್ ಮಾಡಬೇಕು. ಆವಾಗ ನಮಗೆ ಎಲ್ಲದೂ ಕೂಡ ಸುಲಭ ಅನಿಸುತ್ತೆ. ನೋಡಿ ಈ ರೀತಿ ಫ್ರಂಟ್ ಸೈಡಿಗೆ ಫಸ್ಟು ರೆಡಿ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಬ್ಯಾಕಲ್ಲಿ ನಾನು ಹುಕ್ಸ್ ಹಾಕ್ತಾ ಇರೋದು. ಹಾಗಾಗಿ ಫ್ರಂಟಲ್ಲಿ ಫಸ್ಟು ನಾನು ರೆಡಿ ಮಾಡಿಕೊಂಡು ಆಮೇಲೆ ಬ್ಯಾಕಿಗೆ ನಾನು ಓಪನ್ ಮಾಡಿರೋ ಥರ ಕೊಡ್ತಾಯಿದ್ದೀನಿ. ಬ್ಯಾಕ್ ಓಪನ್ ಅಲ್ವಾ, ಅದಕ್ಕೆ ಆ ಸೈಡಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ತುಂಬ ಬಟ್ಟೆ ಉಳಿದಿದ್ರೆ ನಾವು ಹೇಗಾದರೂ ಮಾಡ್ಕೊಳ್ಬೋದು. ಆದರೆ ಬಟ್ಟೆ ತುಂಬ ಕಡಿಮೆ ಇದ್ದಾಗ ಈ ರೀತಿ ಮ್ಯಾನೇಜ್ ಮಾಡಲೇಬೇಕಾಗತ್ತೆ. ನೋಡಿ ಈಗ ಸರಿ ಹೋಯಿತು. ಇವಾಗ ನೀಟಾಗಿ ಮಾಡ್ಕೊಳ್ಬೇಕು. ಎಲ್ಲೂ ಕೂಡ ವೇಸ್ಟ್ ಮಾಡಬಾರ್ದು, ಎಲ್ಲೂ ಕೂಡ ಕಡಿಮೆನೂ ಮಾಡ್ಕೊಳ್ಬಾರ್ದು. ಹಾಗೆ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಯಾವ ರೀತಿ ವಿಡಿಯೋ ಬೇಕು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ಈ ರೀತಿ ನೀಟಾಗಿ ಮಾಡ್ಕೊಳ್ಬೇಕು. ನಮ್ಮ ಕಟ್ಟಿಂಗ್ ಎಷ್ಟು ನೀಟಾಗಿರುತ್ತೋ ಫಿಟ್ಟಿಂಗು ಅಷ್ಟೇ ನೀಟಾಗಿ ಬರುತ್ತೆ. ಹಾಗೆಯೇ ನಾವು ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡುವಾಗಲೂ ಅಷ್ಟೇ, ಮತ್ತು ಸ್ಟಿಚಿಂಗ್ ಮಾಡಬೇಕಾದ್ರೂ ಅಷ್ಟೇ, ಸ್ವಲ್ಪನೂ ನಾವು ಆಚೆ ಈಚೆ ಆಗಲಿಕ್ಕೆ ಬಿಡಬಾರ್ದು. ಕಟ್ಟಿಂಗ್ ಮಾಡೋಕ್ಕೂ ಮುಂಚೆ ನಾವು ಲೈನಿಂಗ್ ಬಟ್ಟೆನ ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಐರನ್ ಮಾಡ್ಕೊಳ್ಳೋದ್ರಿಂದ ಮಾತ್ರ ಈ ರೀತಿ ಫಿನಿಶಿಂಗ್ ಬರೋಕ್ಕೆ ಸಾಧ್ಯ. ನೋಡಿ ಇಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಇದೆಯೋ ಅದನ್ನು ನೀಟಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ಇವಾಗ ನಮಗೆ ಕಟ್ಟಿಂಗು ಎಲ್ಲ ರೆಡಿ ಆಯಿತು. ಡೈರೆಕ್ಟು ಸ್ಟಿಚಿಂಗ್ ಮಾಡ್ಬೋದು. ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೀಗೇ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ನಾನು ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಬಟ್ಟೆನೂ ಕೂಡ ಎಸೀಬಾರ್ದು ಬ್ಲೌಸ್ ಮುಗಿಯೋವರೆಗೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.